ಹಾಯ್ ಫ್ರೆಂಡ್ಸ್, ನಮ್ಮ ಫಿಟ್ ಆ್ಯಂಡ್ ಕ್ಯೂಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಒಂದು ವೆಯ್ಟ್ ಲಾಸ್ ಡ್ರಿಂಕ್ನ ತಂದಿದ್ದೀನಿ. ಈ ಡ್ರಿಂಕ್ನ ಯೂಸ್ ಮಾಡಿಕೊಂಡು ತಾವು ಸುಲಭವಾಗಿ, ಸೂಕ್ಷ್ಮವಾಗಿ, ಸರಳವಾಗಿ ತಮ್ಮ ತೂಕನ ಕಡಿಮೆ ಮಾಡಿಕೊಳ್ಳಬಹುದು. ಸೊ ಈ ವಿಡಿಯೋ ಕಡೆ ತನಕ ನೋಡ್ತೀರಿ. ಸೂಚನೆ: ಒಂದು ವೇಳೆ ತಾವು ಯಾವುದೇ ರೀತಿಯಾದಂತಹ ಕಾಯಿಲೆಗಳಿಂದ ನರಳುತ್ತಿದ್ದರೆ ಡಾಕ್ಟರರ ಅಂದರೆ ವೈದ್ಯರ ಸಲಹೆ ತಗೊಂಡು ಈ ಡ್ರಿಂಕ್ನ ಯೂಸ್ ಮಾಡ್ಕೊಳ್ಳಿ. ಓಕೆ, ನಡೀರಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಅದ್ಭುತವಾದಂತಹ ಡ್ರಿಂಕ್ನ ತಯಾರಿಸಿಕೊಳ್ಳಲು ನಿಮ್ಮ ಹತ್ರ ಏನಿರಬೇಕಂದ್ರೆ ನಿಂಬೆಹಣ್ಣು ಇರಬೇಕು. ನಿಂಬೆಹಣ್ಣಿನ ಜೊತೆ ಕೊರಿಯಂಡರ್ ಲೀವ್ಸ್ ಅಂದರೆ ಕೊತ್ತಂಬರಿ ಸೊಪ್ಪು, ಇವೆರಡೂ ವಸ್ತುಗಳ ಜೊತೆ ನೀರಿರಬೇಕು. ಒಂದು ಗ್ಲಾಸ್ ನೀರಿದ್ರೆ ಸಾಕು, ನಿಮ್ಮ ಡ್ರಿಂಕು ರೆಡಿ ಆಗುತ್ತೆ. ಓಕೆ, ಈ ಮೂರು ಸಾಮಗ್ರಿಗಳು ಬೇಕಾಗುತ್ತೆ. ಸೊ ನಡೀರಿ ಇವಾಗ ಈ ಡ್ರಿಂಕ್ನ ಯಾವ ರೀತಿ ಪ್ರಿಪೇರ್ ಮಾಡ್ಕೋಬೇಕು ಅಂತ ತಿಳಿದುಕೊಳ್ಳೋಣ. ಓಕೆ, ಫಸ್ಟು ನಿಂಬೆಹಣ್ಣಿನ ರಸವನ್ನು ತೆಗೆದುಕೊಂಡು ಒಂದು ಗ್ಲಾಸ್ನಲ್ಲಿ ಇಟ್ಕೊಳ್ಳಿ. ಓಕೆ, ಒಂದು ದೊಡ್ಡ ಗಾತ್ರದ ನಿಂಬೆಹಣ್ಣಿನ ರಸವನ್ನು ತೆಗೆದುಕೊಂಡು ಒಂದು ಗ್ಲಾಸ್ನಲ್ಲಿ ಇಟ್ಟುಕೊಂಡು, ಮತ್ತೆ ಕೊರಿಯಂಡರ್ ಲೀವ್ಸ್ ಅದೇ ಕೊತ್ತಂಬರಿ ಸೊಪ್ಪು ಇದೆ ಅಲ್ವಾ, ಅದನ್ನು ಒಂದು ಹಿಡಿ ತುಂಬ ತಗೊಂಡು ಅದನ್ನು ಸ್ಮಾಲ್ ಪೀಸಸ್ ಆಗಿ ಮಾಡಿಕೊಂಡು ಮಿಕ್ಸರಲ್ಲಿ ಹಾಕಿ ಅದರ ಪೇಸ್ಟ್ ತಯಾರಿಸಿಕೊಳ್ಳಿ. ಕೊತ್ತಂಬರಿ ಸೊಪ್ಪಿನ ಪೇಸ್ಟ್ ತಯಾರಿಸಿಕೊಳ್ಳಿ. ಓಕೆ, ಇಷ್ಟು ಮಾಡಿ ಆದ ನಂತರ ಆ ಕೊತ್ತಂಬರಿ ಸೊಪ್ಪಿನ ಪೇಸ್ಟಿನಲ್ಲಿ ನಿಂಬೆಹಣ್ಣಿನ ರಸ ಇರುತ್ತಲ್ವ, ಅದನ್ನು ಫುಲ್ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಡಿ. ಆನಂತರ ಆ ಪೇಸ್ಟ್ನ ಏನು ಮಾಡ್ತೀರಾ ಅಂದರೆ ನೀರಿನಲ್ಲಿ, ಒಂದು ಗ್ಲಾಸ್ ನೀರಿನಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇದೀಗ ನಿಮ್ಮ ಡ್ರಿಂಕ್ ರೆಡಿ ಆಗಿದೆ ಸೇವಿಸಲು. ಓಕೆ, ಇನ್ನೂ ಪರ್ಫೆಕ್ಟ್ ರಿಸಲ್ಟ್ಸ್ ಬೇಕಂದರೆ ಹನಿ ಆ್ಯಡ್ ಮಾಡ್ಕೋಬಹುದು. ಹನಿ ಏನು ಬೇಕಾಗಿಲ್ಲ, ಜಸ್ಟ್ ಇದನ್ನು ಆ್ಯಡ್ ಮಾಡ್ಕೊಳ್ಳಿ. ಓಕೆನಾ? ಇಷ್ಟೇ, ಇವತ್ತು ನಿಮ್ಮ ಡ್ರಿಂಕ್ ತಯಾರಾಗಿದೆ. ಡ್ರಿಂಕ್ ತಯಾರಾದ ನಂತರ ಇನ್ನೊಂದು ಕ್ವೆಶನ್ ಏನಂದರೆ, ಇದನ್ನು ಯಾವಾಗ ಯೂಸ್ ಮಾಡಬೇಕು, ದಿನಕ್ಕೆ ಎಷ್ಟು ಸಾರಿ ಯೂಸ್ ಮಾಡಬೇಕು, ಯಾವಾಗ ಯೂಸ್ ಮಾಡಬೇಕು? ಓಕೆ, ದಿನಕ್ಕೆ ಒಂದು ಸರಿ ಯೂಸ್ ಮಾಡಬೇಕು. ಬೆಳಿಗ್ಗೆ ಎದ್ದಿದ ತಕ್ಷಣ ಬರೀ ಹೊಟ್ಟೆಯಲ್ಲಿ ಇದನ್ನು ಯೂಸ್ ಮಾಡ್ಕೋಬೇಕು. ಓಕೆ, ಇಷ್ಟನ್ನು ನೀವು ಕರೆಕ್ಟಾಗಿ ಮಾಡೋದೇ ಆದರೆ ನಿಮ್ಮ ತೂಕ ಕಡಿಮೆ ಆಗುತ್ತೆ. ನಿಮ್ಮ ಹೊಟ್ಟೆ ಮೇಲಿನ ಬೊಜ್ಜನ್ನು ಕಡಿಮೆ ಮಾಡಿಕೊಳ್ಳುವ ಸಾಧ್ಯತೆಗಳು ಇದೆ. ಓಕೆ, ಇದರ ಜೊತೆ ನಾನು ಪ್ರತಿದಿನ ಸಜೆಸ್ಟ್ ಮಾಡ್ದಂಗೆ ವ್ಯಾಯಾಮನೂ ಸಜೆಸ್ಟ್ ಮಾಡ್ತೀವಿ. ವೆಯ್ಟ್ ಲಾಸ್ ಮಾಡ್ಕೋಬೇಕಂದ್ರೆ ಫಿಸಿಕಲ್ ಆಕ್ಟಿವಿಟಿ 10ರಿಂದ 20 ನಿಮಿಷ ಮಾಡಲೇಬೇಕಾಗುತ್ತೆ ಕನಿಷ್ಠ ಪಕ್ಷ. ಓಕೆ, ಅದನ್ನು ಪ್ರಾಪರ್ ವೇಯಲ್ಲಿ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ನೀವು ವಾಕಿಂಗ್, ಜಾಗಿಂಗ್, ಜಿಮ್ನಾಸ್ಟಿಕ್ ಎಲ್ಲ ಮಾಡ್ತೀರಲ್ವಾ, ಗಂಟೆ ಕೂತ್ಕೊಂಡು ಜಿಮ್ಮಲ್ಲಿ ಕಾಲ ಕಳೀತಾ ಇರ್ತಾರೆ. ಗಂಟೆ ಕೂತ್ಕೊಂಡು ವಾಕಿಂಗ್ ಹೋಗ್ತೀವಂತ ನೆಪ ಮಾಡಿಕೊಂಡು ಈ ಲೇಡೀಸ್ ಇರ್ತಾರಲ್ವಾ, ಗ್ಯಾಂಗ್ ಕಟ್ಕೊಂಡು ಹೋಗಿ ಆ ಪಾರ್ಕಲ್ಲಿ ಕೂತ್ಕೊಂಡು ಹರಟೆ ಹೊಡಿತಾ ಇರ್ತಾರೆ. ಆ ರೀತಿ ಆಗಬಾರ್ದು. ಆ ರೀತಿ ಆಗೋದ್ರಿಂದ ಏನು ಪ್ರಯೋಜನ ಆಗಲ್ಲ, ಜಸ್ಟ್ ಟೈಮ್ ಪಾಸ್ ಆಗ್ತಾ ಇರುತ್ತೆ. ನಿಮ್ಮ ಟೈಮ್ನ ನೀವೇ ವೇಸ್ಟ್ ಮಾಡ್ಕೊತಾ ಇರ್ತೀರ. ಈ ರೀತಿ ಮಾಡಬಾರ್ದು. ನೀವು ಕರೆಕ್ಟಾಗಿ ವಾಕಿಂಗ್ ಹೋಗ್ಬೇಕಂತ ಡಿಸೈಡ್ ಆಗಿದ್ದೀರಾ ಅಂದರೆ ಕರೆಕ್ಟಾಗಿ ನೀವು ವಾಕಿಂಗ್ ಮಾಡಬೇಕು. ಕರೆಕ್ಟ್ ಟೈಮರ್ ಇಟ್ಕೋಬೇಕು ಕೈಯಲ್ಲಿ. ಟೈಮರ್ ಇಲ್ಲ ಅಂದರೆ ಆಂಡ್ರಾಯ್ಡ್ ಫೋನ್ ಪ್ರತಿಯೊಬ್ಬರ ಕೈಯಲ್ಲಿರುತ್ತೆ, ಅದರಲ್ಲಿ ಟೈಮ್ ಸೆಟ್ ಮಾಡ್ಕೊಳ್ಳಿ. ಅಲಾರಾಮ್ ಇಟ್ಕೊಂಡ್ಬಿಡಿ. ಅಲಾರಾಮು ಒಂದು 15 ಮಿನಿಟ್ಸ್ ಇಟ್ಕೊಂಡ್ಬಿಡಿ. ಮತ್ತು ಆ ಫೋನ್ನ ಇಟ್ಕೊಂಡು ಕೈಯಲ್ಲಿ ಇಟ್ಕೊಂಡು ಅಲಾರಾಮ್ ಹೊಡ್ಕೊಳ್ಳೋವರೆಗೂ ನೀವು ವಾಕಿಂಗ್ ಮಾಡ್ತಾನೆ ಇರಬೇಕು, ಯಾರಿಗೂ ಮಾತನಾಡ್ದಿರ. ಈ ರೀತಿ ಫಸ್ಟ್ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ. 5 ಮಿನಿಟ್ಸ್ಗೆ ಒಂದ್ಸರಿ ಗ್ಯಾಪ್ ತಗೊಂಡು ಮಾಡಿ ಈ ರೀತಿ. ಓಕೆ, 5 ಮಿನಿಟ್ಸ್ ಒಂದ್ಸರಿ ಅಲಾರಾಮ್ ಇಟ್ಕೊಳ್ಳಿ. ಓಕೆ, ಇವಾಗ 5 ಮಿನಿಟ್ಸ್ ಇಟ್ಕೊಂಡಿದ್ದೀರಾ, ಫಸ್ಟು 5 ಮಿನಿಟ್ಸ್ ವಾಕಿಂಗ್ ಮಾಡಬೇಕು. ಮತ್ತು ಸ್ವಲ್ಪ ಒಂದು 10 ಮಿನಿಟ್ಸ್ ರೆಸ್ಟು, ಮತ್ತು 5 ಮಿನಿಟ್ಸು 10 ಮಿನಿಟ್ಸ್ ರೆಸ್ಟು. ಓಕೆ, ಈ ರೀತಿ ಮಾಡಿಕೊಂಡ್ರೆ ನೀವು ಒಂದು ತಿಂಗಳು ಮಾಡಿದರೆ ರೂಢಿ ಆಗಿಬಿಡುತ್ತೆ. ಒಂದು ಹಾಗೇನೆ ಜಿಮ್ಮಲ್ಲಿ ನಾನು ನೋಡ್ತಾ ಇರ್ತೀನಿ, ಕೆಲವರು ವರ್ಷಾನುಗಟ್ಟಲೆ ಮಾಡ್ತಾ ಇರ್ತಾರೆ. 15 ವರ್ಷ 20 ವರ್ಷದಿಂದ ಮಾಡ್ತಾ ಇರ್ತಾರೆ.
ರಿಸಲ್ಟ್ ಮಾತ್ರ ಸಿಗಲ್ಲ. ಅದು ಎಷ್ಟೊತ್ತು ಮಾಡ್ತಾರೆ ಅಂದ್ರೆ ಅವರು ಕರೆಕ್ಟಾಗಿ ಒಂದು 3-4 ಅವರ್ಸ್ ಮಾಡ್ತಾರೆ. ಬೆಳಿಗ್ಗೆ 6 ಗಂಟೆಗೆ ಹೋಗಿದ್ದಾರೆ ಅಂದರೆ 10 ಗಂಟೆಗೂ ಜಿಮ್ಮಲ್ಲೇ ಇರ್ತಾರೆ. ನಾನು ಪರ್ಫೆಕ್ಟಾಗಿ ಜಿಮ್ ಮಾಡೋ ಟೈಮ್ ನಂದು ಅಂದರೆ 20 ಮಿನಿಟ್ಸಲ್ಲಿ ಎಲ್ಲ ಮಾಡಿ ಮುಗಿಸ್ತೀನಿ. ಓಕೆ, ಜಿಮ್ ಮಾಡೋ ಟೈಮಲ್ಲಿ ಇದು ಫೋನ್ಸು ಏನು ಯೂಸ್ ಮಾಡಲ್ಲ. ಹಾಗೆಯೇ ಪರ್ಫೆಕ್ಟಾಗಿ ಡಯಟು ಸೈಂಟಿಫಿಕ್ ಆಗಿ ನಮ್ಮ ಬಾಡಿಗೆ ಎಷ್ಟು ಬೇಕು ಅಷ್ಟು ಡಯಟ್ನ ನಾವು ತಗೋಬೇಕು. ಆಗಲೇ ನಮಗೆ ರಿಸಲ್ಟ್ ಸಿಗೋದು. ಓಕೆ, ಇಷ್ಟೆಲ್ಲ ಮಾಡ್ಕೊಳ್ಳಿ. ಈ ಡ್ರಿಂಕ್ನ ಯೂಸ್ ಮಾಡಿ, ಖಂಡಿತ ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ಸಿಸ್ಟಮ್ಯಾಟಿಕ್ ವೇಯಲ್ಲಿ ಯೂಸ್ ಮಾಡಿ. ಯು ಶುಡ್ ಯೂಸ್ ಇನ್ ಸಿಸ್ಟಮ್ಯಾಟಿಕ್ ವೇ. ಓಕೆ, ಮತ್ತು ಬ್ಲೇಮ್ ಮಾಡಿಬಿಡಿ, ಸರ್ ರಿಸಲ್ಟ್ ಬರ್ತಿಲ್ಲ ನಿಮ್ಮ ವಿಡಿಯೋಸಿಂದ ಅದು ಇದು ಅಂತ. ರಿಸಲ್ಟ್ ಯಾಕೆ ಬರಲ್ಲ ಅಂದರೆ ನಿಮ್ಮ ಥೈರಾಯ್ಡ್ ಪ್ರಾಬ್ಲಮ್ಸು, PCOD ಪ್ರಾಬ್ಲಮ್ಸು ಇತ್ಯಾದಿ ಪ್ರಾಬ್ಲಮ್ಸ್ ಇದ್ದರೆ ಈ ವಿಡಿಯೋಸ್ನಲ್ಲಿ ರಿಸಲ್ಟ್ ಬರಲ್ಲ. ಅವ್ರಿಗೆ ಸಪ್ರೇಟಾಗಿ ವಿಡಿಯೋಸ್ ಮಾಡ್ತೀನಿ. ಅವ್ರಿಗೆ ಇಮ್ಮಿಡಿಯೇಟ್ ನಿಮ್ಮ ಸೊಲ್ಯೂಷನ್ ಬೇಕಂದರೆ ವಾಟ್ಸಪ್ ಮೂಲಕ ಕಾಂಟ್ಯಾಕ್ಟ್ ಮಾಡಿ. ವಾಟ್ಸಪ್ ಮೂಲಕ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಒಂದು ರೀತಿ ಇರುತ್ತೆ. ಆ ರೀತಿನಲ್ಲಿ ನೀವು ಮಾಡಬೇಕಾಗುತ್ತೆ. ನೀವು ಒಂದು ಸ್ವಲ್ಪ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು, ಅದೇ ಹೇಳ್ತಾರಲ್ವ, ಮರ್ಯಾದೆ ಕೊಟ್ಟು ಮರ್ಯಾದೆ ತಗೊಳ್ಳಿ ಅಂತ. ಅದು ಜಾಸ್ತಿ ಜನ ಏನು ಮಾಡ್ತಾರೆ ಅಂದರೆ ಒಂದು ಸ್ವಲ್ಪ ರೂಡಾಗಿ ಮಾತನಾಡ್ತಾರೆ. ಏನೋ ಅವರು ನಮಗೆ ದುಡ್ಡು ಕೊಟ್ಟು ಕೊಂಡ್ಕೊಂಡಂಗೆ. ಸೊ ಸ್ವಲ್ಪ ಸ್ಮಾರ್ಟಾಗಿ ಮಾತನಾಡಿ, ಸಾಫ್ಟಾಗಿ ಮಾತನಾಡಿ. ಓಕೆ, ನಿಮಗೆ ಖಂಡಿತ ಹೆಲ್ಪ್ ಮಾಡೇ ಮಾಡ್ತೀವಿ. ಓಕೆ, ಎಲ್ಲ ನೀವು ಮಾತನಾಡುವ ರೀತಿಯ ಮೇಲೆ ಇರುತ್ತೆ, ನಾವು ಹೆಲ್ಪ್ ಮಾಡ್ತೀವಿ ಬಿಡ್ತೀವಿ ಅಂತ. ಸೊ ಅದು ನಿಮಗೆ ಗೊತ್ತಿರುತ್ತೆ. ಯು ಆರ್ ಮೆಚೂರ್ಡ್ ಎನಫ್. ಸೊ ಐ ಡೋಂಟ್ ಲೈಕ್ ಟು ಟೆಲ್ ಎನಿಥಿಂಗ್ ಅಬೌಟ್ ದಿಸ್ ಹಿಯರ್. ಓಕೆ, ಮತ್ತು ಇಷ್ಟನ್ನು ನೀವು ಫಾಲೋ ಮಾಡಿ. PCOD ಥೈರಾಯ್ಡ್ ಪ್ರಾಬ್ಲಮ್ಸ್ ಇದ್ದರೆ ಡೈರೆಕ್ಟಾಗಿ ನನಗೆ ವಾಟ್ಸಪ್ನಲ್ಲಿ ಕಾಂಟ್ಯಾಕ್ಟ್ ಮಾಡಿ. ನನ್ನ ವಾಟ್ಸಪ್ ಬಂದು 73533813 ಆಗಿರುತ್ತೆ. ಇದರಲ್ಲಿ ವಾಟ್ಸಪ್ ಅದೇ ಹೇಳಿದ್ನಲ್ಲ, ನೀವು ಯಾರಾದರೂ ಸ್ಪೆಷಲ್ ಕಾಯಿಲೆಗಳಿಂದ ನರಳುತ್ತಿದ್ದರೆ ನನಗೆ ಇಂಟಿಮೇಟ್ ಮಾಡಿ, ನನಗೆ ಹೇಳಿಬಿಟ್ಟು ನೀವು ಡಯಟ್ನ ಫಾಲೋ ಮಾಡ್ಕೊಳ್ಳಿ. ಓಕೆ, ಆವಾಗ ರಿಸಲ್ಟ್ ಖಂಡಿತ ಸಿಕ್ಕೇ ಸಿಗುತ್ತೆ. ಓಕೆ, ಮತ್ತು ನಿಮ್ಗೇನಾದರೂ ಕ್ವೆರೀಸ್ ಇದ್ದರೆ ನನ್ನ ವಾಟ್ಸಪ್ ಹೆಲ್ಪ್ಲೈನ್ ನಂಬರ್, ವಾಟ್ಸಪ್ ನಂಬರ್ ಹೇಳಿದ್ದೀನಲ್ವಾ, ಅದರಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡಿ, ಪರವಾಗಿಲ್ಲ. ನಾನು ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ನಾನು ಬ್ಯುಸಿ ಇದ್ದರೆ ನಿಮಗೆ ರಿಪ್ಲೈ ಮಾಡ್ತೀನಿ ವಿತಿನ್ 24 ಅವರ್ಸಲ್ಲಿ. ಓಕೆ, ಬರೀ ವೆಯ್ಟ್ ಲಾಸ್ ಬಗ್ಗೆನಲ್ಲ, ಜಿಮ್ ಬಗ್ಗೆ, ಹೆಲ್ತ್ ಬಗ್ಗೆ ಅದು ಹೇಳಿದ್ನಲ್ಲ, ಕ್ಲಾಸಸ್ ಸ್ಟಾರ್ಟ್ ಮಾಡ್ತೀವಿ ಅಂತ. ಅದೇ ಗೌರ್ಮೆಂಟ್ ಜಾಬ್ ಪ್ರಿಪ್ರೇಷನ್, ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಪ್ರಿಪ್ರೇಷನ್, ಬ್ಯಾಂಕಿಂಗ್ ಸೆಕ್ಟರ್ ಎಕ್ಸಾಮಿನೇಷನ್ ಇದು ಪ್ರಿಪ್ರೇಷನ್ನು, ಅದನ್ನು ಮಾಡಿಸ್ತೀವಿ. ಫಾಲೋ ಮಾಡಿದ್ದೀರಾ ಅಂದರೆ ಸಕ್ಸಸ್ ಆಗ್ತೀರಾ. ಓಕೆ, ನಿಮ್ಮ ಚಿಲ್ಡ್ರನ್ಸ್ಗೆ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಯಾರಾದರೂ ಗೌರ್ಮೆಂಟ್ ಜಾಬ್ ಬರೀಬೇಕು ಬ್ಯಾಂಕಿಂಗ್ ಸೆಕ್ಟರಲ್ಲಿ ಅಂತ ಆಸೆ ಪಡ್ತಿದ್ರೆ ಅವ್ರಿಗೆ ಹೇಳಿ, ನಾವು ವಿಡಿಯೋ ಸ್ಟಾರ್ಟ್ ಮಾಡ್ತೀವಿ ಸದ್ಯದಲ್ಲೇ ಒಂದು 15 ಡೇಸಲ್ಲಿ. ಹಾಗೆ ಜಿಮ್ ವರ್ಕೌಟ್ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀವಿ. ಒಂದು ವಿಡಿಯೋನ ಹಾಕಿದ್ದೀನಿ ಚೆಸ್ಟ್ ವರ್ಕೌಟ್ದು. ಓಕೆ, ಸೊ ಹಿಂದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಹಲವಾರು ಬೆನಿಫಿಟ್ಸ್ ಸಿಗ್ತಾ ಇರುತ್ತೆ. ಓಕೆ, ಇಷ್ಟೇ ಇವತ್ತು. ನಮ್ಮ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳು. ನಿಮ್ಮ ದಿನ ಶುಭವಾಗಿರಲಿ ಅಂತ ನಮ್ಮ ಫಿಟ್ ಆ್ಯಂಡ್ ಕಿಟ್ ಕನ್ನಡ ಯೂಟ್ಯೂಬ್ ಚಾನಲ್ ಬಯಸುತ್ತಿದೆ. ಥ್ಯಾಂಕ್ ಯು ಫ್ರೆಂಡ್ಸ್.